ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಕ್ರಿಸ್ಮಸ್ದು ಸೆಲೆಬ್ರೇಷನ್ ನ್ಯೂಜಿಲೆಂಡಲ್ಲಿ ಹೇಗಿರುತ್ತೆ ಅಂತ ಜಸ್ಟ್ ಒಂದು ಗ್ಲ್ಯಾನ್ಸ್. ಫಸ್ಟ್ ಪಿಕ್ಚರ್ ನೋಡಿದ್ರಲ್ಲ, ಅದು ನಾನು, ನನ್ನ ಹಸ್ಬೆಂಡ್ ಮತ್ತು ಮಕ್ಕಳದ್ದು. ಜಸ್ಟ್ ಸ್ಯಾಂಟಾ ಕ್ಲೋಸ್ ಬಂದು ಕೂತ್ಕೊಳ್ಳುವ ಪ್ಲೇಸ್ ಸೂಪರ್ ಮಾರ್ಕೆಟಲ್ಲಿ, ಒಂದು ಮಾಲಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಪಿಕ್ಚರ್ಸ್ ತೆಗಿಬೋದು. ತುಂಬ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಕೆಲವೊಮ್ಮೆ ಸ್ಯಾಂಟಾ ಕ್ಲೋಸ್ ಕೂಡ ಬರ್ತಾರೆ. ಆ ಟೈಮಲ್ಲಿ ಹೋಗಿ ಅವ್ರ ಜೊತೆ ಪಿಕ್ಚರ್ಸ್ ತೆಗಿಬೋದು. ಇದು ಹಾಸ್ಪಿಟಲದ್ದು ಎಂಟ್ರೆನ್ಸ್, ಸೂಪರ್ ಮಾರ್ಕೆಟದ್ದು ಎಂಟ್ರೆನ್ಸ್ ಕೂಡ ಇದೆ. ಹಾಸ್ಪಿಟಲಲ್ಲಿ ಕೂಡ ಡೆಕೋರೇಷನ್ಸ್ ಎಷ್ಟು ಬೇಕಾದರೂ ಮಾಡ್ಬೋದು. ಅದರಲ್ಲಿ ಕೂಡ ಕಾಂಪಿಟಿಷನ್ ಇರುತ್ತೆ. ಬೇರೆ ಬೇರೆ ವಾರ್ಡ್ ಅವರು ಮಾಡಿದ್ದು, ಅದರಲ್ಲಿ ಯಾರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಂದಿದೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಮ್ಮ ವಾರ್ಡಿಗೆ ಈ ಟೈಮ್ ಸಿಕ್ಕಲಿಲ್ಲ, ಲಾಸ್ಟ್ ಟೈಮ್ ಸಿಕ್ಕಿತ್ತು. ಇದು ನೋಡಿ, ಮಾಸ್ಕ್ ಮತ್ತು ವಾಟರ್ ಫಿಲ್ಟರ್ ಯೂಸ್ ಮಾಡಿಕೊಂಡು ಹಂದಿ ಮಾಡಿದ್ದಾರೆ. ಮಾಸ್ಕ್ ಯೂಸ್ ಮಾಡಿಕೊಂಡು ಏಂಜಲ್ ಎಲ್ಲ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಟೈಪದ್ದು ಫುಡ್ ಐಟಮ್ಸ್. ಕ್ರಿಸ್ಮಸ್ಗೆ ಏನು ಮಾಡ್ತೇವೆ ನೋಡಿ, ಅದೆಲ್ಲ ನಾವು ಡೋರ್ ಡೆಕೋರೇಷನ್ ಮಾಡಿದ್ದೆವು. ಇಂಡಿಯನ್ ಡೋರು ಮತ್ತು ಇಂಡಿಯನ್ ಫುಡ್ ಟೈಪ್ ಡೋರು ಮತ್ತು ಶ್ರೀಲಂಕನ್ ಮತ್ತು ನ್ಯೂಜಿಲ್ಯಾಂಡಲ್ಲಿ ಏನೆಲ್ಲ ಫುಡ್ ಐಟಮ್ ಮಾಡ್ತಾರೆ. ಮತ್ತು ಕ್ರಿಸ್ಮಸ್ ಟ್ರೀ ನೋಡಿ, ಫುಲ್ ಏಂಜಲ್ಸ್ ಬಾಲ್ಸ್ ಎಲ್ಲ ಹಾಕಿ ಮತ್ತು ಫುಲ್ಲು ನಕ್ಷತ್ರಗಳನ್ನು ಹಾಕಿ ನಾವೆಲ್ಲ ಡೆಕೋರೇಟ್ ಮಾಡಿದ್ದೆವು. ಇದು ನೋಡಿ, ಸಿನ್ನಮನ್ ರೋಲ್ಸ್ ಅಂತ ಹೇಳ್ತಾರೆ ಇಲ್ಲಿ, ಅದೊಂದು ಫುಡ್. ಮತ್ತು ಇದು ನೋಡಿ, ನಕ್ಷತ್ರ ನಮ್ಮವರೇ ಮಾಡಿದ್ದು, ನಮ್ಮ ಬೇರೆ ಸಿಸ್ಟರ್ನವರು. ಹಾಗೆ ಇದು ಚೊಕೋ ಚಿಪ್ ಕುಕ್ಕೀಸ್ ಅಂತ, ಒಂದೊಂದು ಬಿಸ್ಕಿಟ್ ಥರನೇ ಕುಕ್ಕೀಸ್, ನಿಮಗೆ ಗೊತ್ತಿರ್ಬೋದು. ಹಾಗೆ ಅದರದ್ದು ಒಂದು ಡೋರ್ ಮಾಡಿದ್ದೆವು. ಮತ್ತು ಬೇರೆ ಡೆಕೋರೇಷನ್ಸ್ ಅಂತ ಹೇಳಿದರೆ, ಇಲ್ಲಿ ಒಬ್ಬರು ಫಿಜಿ ಅವರಿದ್ದಾರೆ, ಫಿಜಿ ದೇಶದವರು. ಹಾಗೆ ಅವರು ಕೂಡ ಅವರ ಫುಡ್ ಐಟಮ್ಸ್ ಮಾಡಿದರು. ಒಂದು ಡೋರು ಪಿರಮಿಡ್ ಥರ. ಇದು ಬೇರೆ ವಾರ್ಡ್ ಅವರು. ಆ್ಯಕ್ಚುಲಿ ಕ್ಲೌಡ್ಸ್ ಅಂದರೆ ಮೋಡ, ಅವರದ್ದಕ್ಕೊಂದು ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬ ಚೆಂದಾಗಿತ್ತು. ಹಾಗೆ ಅವರಿಗೆ ಈ ಸಲ ಪ್ರೈಸ್ ಸಿಕ್ಕಿತ್ತು. ನಮಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ನಮ್ಮ ವಾರ್ಡ್ ಅವರಿಗೆ. ನಮ್ಮ ವಾರ್ಡ್ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಆ್ಯಕ್ಚುಲಿ ನಮ್ಮ ವಾರ್ಡ್ ಮೇಲಿನ ಮಹಡಿಯಲ್ಲಿರೋದು, ಈಗ ಕೆಳಗಿನ ಮಹಡಿಯಲ್ಲಿ ಇವರ ವಾರ್ಡ್ ಸೈಡ್ ಶಿಫ್ಟ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ರಿಪೇರಿ ಉಂಟು ಅಂತ. ಇದು ನೋಡಿ, ನಮ್ಮ ಬೇರೆ ವಾರ್ಡ್ ಅವರು, ವಾರ್ಡ್ 25 ಅಂತ, ಅವರು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವಾರ್ಡಲ್ಲಿ ಯೂಸ್ ಮಾಡ್ತೇವಲ್ವ ಹಾಸ್ಪಿಟಲಲ್ಲೇ, ಅದು ಸಿರಿಂಜಸ್ ಮತ್ತು ಯೂಸ್ಡ್ ಮೆಡಿಸಿನದ್ದು ವಾಯಲ್ಸ್ ಎಲ್ಲ ಯೂಸ್ ಮಾಡಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಥರ ಯೂಸ್ ಮಾಡಿದ್ದಾರೆ. ಇದು ಕ್ರಿಸ್ಮಸ್ ಕ್ರಿಬ್ ಅಂತ ನೀವು ನೋಡಿರಬೇಕು ಊರಲ್ಲಿ ಎಲ್ಲ. ಜೀಸಸ್ದು ಪಿಕ್ಚರ್ಸ್, ಮದರ್ ಮೇರಿಯದ್ದು ಪಿಕ್ಚರ್ಸ್, ಅಂದರೆ ಒಂದು ದನದ ಕೊಟ್ಟಿಗೆಯಲ್ಲಿ ಕ್ರಿಸ್ತರ ಜನ್ಮ ಆದದ್ದು. ಹಾಗೆ ಆದರೆ ಇಲ್ಲಿ ಅದೆಲ್ಲ ಯೂಸ್ ಮಾಡಲಿಕ್ಕೆ ಇಲ್ಲ, ಆ ಸ್ಟ್ಯಾಚ್ಯೂಸ್ ಎಲ್ಲ. ಅಂದರೆ ವಾರ್ಡಲ್ಲಿ ಕೆಲವರೆಲ್ಲ ಏಥಿಸ್ಟ್ ಇರ್ತಾರೆ, ಅಂದರೆ ದೇವರನ್ನು ನಂಬದವರು ಕೂಡ ಇರ್ತಾರಲ್ವ, ಅವರಿಗೆ ರಿಲಿಜಿಯಸ್ಲಿ ಹರ್ಟ್ ಆಗಬಾರ್ದು ಅಂತ. ಮತ್ತು ಬೇರೆ ರಿಲಿಜನ್ ಕೂಡ ಇರ್ತಾರಲ್ವ ಫಾಲೋ ಮಾಡುವವರು. ಹಾಗೆ ಜಸ್ಟ್ ಸ್ಯಾಂಟಾ ಕ್ಲೋಸ್ ಮತ್ತು ಡೆಕೋರೇಷನ್ಸ್, ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡ್ತಾರೆ. ದೇವರದ್ದು ಪಿಕ್ಚರ್ಸ್ ಎಲ್ಲ ಹಾಕಲಿಕ್ಕಿಲ್ಲ. ಈವನ್ ದೀಪಾವಳಿಗೆ ಕೂಡ ಹಾಗೆಯೇ ದೇವರ ಪಿಕ್ಚರ್ ಏನು ಹಾಕಲಿಕ್ಕಿಲ್ಲ ನಮಗೆ. ನಿಮಗೆ ಬೇರೆ ಬೇಕಾದರೆ ಲೈಟಿಂಗ್ಸ್ ಮತ್ತು ದೀಪ ಅದೆಲ್ಲ ಹಚ್ಬೋದು, ಏನಾದರೂ ಮಾಡ್ಬೋದು ಡೆಕೋರೇಷನ್ಸ್. ಆದರೆ ರಿಲಿಜಿಯಸ್ ಆಗಿ ಏನಾದರೂ ದೇವರ ಪಿಕ್ಚರ್ ಎಲ್ಲ ಹಾಕಲಿಕ್ಕಿಲ್ಲ. ಓಪನ್ ಪಬ್ಲಿಕ್ ಪ್ಲೇಸ್ ಅಲ್ವಾ. ಮತ್ತು ಫುಡ್ ಐಟಮ್ಸ್ ಅದು ಏನು ಬೇಕಾದರೂ ಡೆಕೋರೇಷನ್, ಇಲ್ಲಿ ಏನೆಲ್ಲ ತಿಂತೀರಿ ಅದರದ್ದು ಫುಡ್ ಐಟಮ್ಸ್, ಮತ್ತು ಇಲ್ಲಿ ಅದು ಪ್ರಾಣಿಗಳು, ಮತ್ತು ಇಲ್ಲಿ ಅದು ನೋಡಿ ಇಂಡಿಯನ್ ಡೋರ್ ನಾನು ಮಾಡಿದ್ದು. ಹಾಗೆ ಇಂಡಿಯನ್ ಫುಡ್ ಐಟಮ್ಸ್ ಏನೆಲ್ಲ ತಿಂತೇವೆ ನಾವು ಕ್ರಿಸ್ಮಸ್ಸಿಗೆ, ಅದರದ್ದು ಎಲ್ಲ ಫುಡ್ ಐಟಮ್ಸ್ ಅದು ಪಿಕ್ಚರ್ಸ್ ಹಾಕಿದ್ದೇನೆ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಏನು ತಿಂತಾರೆ ಅದರದ್ದು ಪಿಕ್ಚರ್ಸ್ ಕೂಡ ಹಾಕಿದ್ದೇನೆ. ನಂತರ ಇದು ಶ್ರೀಲಂಕನ್ ಒಬ್ಬರು ಸಿಸ್ಟರ್ ಇದ್ದಾರೆ, ಅವರು ಫುಡ್ ಡೋರ್ ಮಾಡಿದ್ದು ಒಂದು ಸೈಡಲ್ಲಿ. ಇದು ಬನಾನಾ ಲೀವ್ಸಲ್ಲಿ ಒಂದು ಮಾಡಿದ್ದು. ಅವರು ಫಿಲಿಪಿನೋಸ್ ಒಂದು ಫುಡ್ ಮಾಡ್ತಾರೆ, ರೈಸ್ ಫೋಲ್ಡ್ ಮಾಡಿ ಬನಾನಾ ಲೀವ್ಸಲ್ಲಿ. ಇದು ಮಕ್ಕಳು ಮಾಡಿದ ಡೋರ್ಸ್. ಆ್ಯಕ್ಚುಲಿ ಮಕ್ಕಳು ಕೆಲವೆಲ್ಲ ಡೆಕೋರೇಷನ್ ಮಾಡ್ತಾರೆ. ನಮ್ಮ ವಾರ್ಡ್ ಮಕ್ಕಳ ವಾರ್ಡ್ ಅಲ್ವಾ, ಹಾಗೆ ಅವರು ಕೆಲವೆಲ್ಲ ಪಿಕ್ಚರ್ಸ್ ಡೆಕೋರೇಟ್ ಮಾಡಿದ್ದು, ಡ್ರಾಯಿಂಗ್ ಮಾಡಿದ್ದು ಅದೆಲ್ಲ ಹಾಕಿ ಡೋರ್ ಡೆಕೋರೇಟ್ ಮಾಡ್ತಾರೆ. ಏನು ಕೂಡ ಮಾಡ್ಬೋದು ಪೇರೆಂಟ್ಸ್. ಲಾಸ್ಟ್ ಇಯರ್ ನಮಗೆ ತುಂಬ ಟೈಮ್ ಇತ್ತು ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ. ಹಾಗೆ ಅವರು ಪೇರೆಂಟ್ಸ್ ಕೂಡ, ಮಕ್ಕಳದ್ದು ತಂದೆ ತಾಯಿ ಕೂಡ ಕೂತ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ತುಂಬ ಟೈಮಿಂದ ಇಲ್ಲೇ ಇರುವವರಾದರೆ ಅವರಿಗೆ ಮನೆಗೆ ಹೋಗಲಿಕ್ಕೆ ಕೂಡ ಆಗೋಲ್ಲ. ಹಾಗೆ ನಮ್ಮೊಟ್ಟಿಗೆ ಸೇರಿ ನಮ್ಮ ಫ್ಯಾಮಿಲಿ ಹಾಗೆಯೇ ವಾರ್ಡಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ನಮಗೆ ಬ್ಯುಸಿ ಇರುತ್ತೆ ಅಲ್ವಾ, ಪೇಷಂಟ್ ನೋಡ್ಕೊಳ್ಬೇಕು, ಡೆಕೋರೇಷನ್ ಮಾಡಬೇಕು ಅಂತ. ಇದು ನಾನು ಮಾಡಿದ್ದು ಗೌನಿಂದ, ಹಾಸ್ಪಿಟಲ್ ಗೌನಿಂದ ಸಮೋಸಾಸ್, ಬಿರಿಯಾನಿ ಮತ್ತು ಬಟರ್ ಚಿಕನ್ ಪಿಕ್ಚರ್ಸ್ ಎಲ್ಲ ಹಾಕಿ ಇಂಡಿಯನ್ ಡೋರ್ ಒಂದು ಡೆಕೋರೇಟ್ ಮಾಡಿದ್ದೆವು. ಇಂಡಿಯನ್ ಫೀಸ್ಟ್, ಸಂಟ ಇಂಡಿಯನ್ ಫೀಸ್ಟ್ ಅಂದರೆ ಸಂಟನಿಗೆ ಇಂಡಿಯನ್ ಹಬ್ಬ ಅಂತ. ಕೊರಿಯನ್ ಮತ್ತು ನ್ಯೂಜಿಲ್ಯಾಂಡರ್
ಮತ್ತು ಐರಿಷ್ ಸಿಸ್ಟರ್, ಫಿಲಿಪಿನೋ ಸಿಸ್ಟರ್ಸ್ ಎಲ್ಲ ಇದ್ದಾರೆ ನೋಡಿ ನಮ್ಮ ವಾರ್ಡಲ್ಲಿ. ಹಾಗೆ 5-6 ಮಂದಿ ಇದ್ದೆವು ನಾವು ಡ್ಯೂಟಿಯಲ್ಲಿ. ಹಾಗೆ ಅವ್ರ ಜೊತೆ ಪಿಕ್ಚರ್ಸ್ ತೆಗೆದಿದ್ದೆವು. ಮತ್ತು ಪಾವ್ಲೋವಾ ಅಂತ ಒಂದು ಕೇಕ್ ಥರ ಇದೆ ಸ್ವೀಟ್, ಅದು ಕೂಡ ತಂದಿದ್ರು. ಅದಕ್ಕೆ ಚೆರೀಸ್ ಮತ್ತು ಪೈನಾಪಲ್, ಆರೆಂಜ್ ಎಲ್ಲ ಹಾಕಿ ನಾವು ಕಟ್ ಮಾಡಿ ತಿಂದಿದ್ದೆವು. ಕೆಲವರೆಲ್ಲ ತರ್ತಾ ಇರ್ತಾರೆ ನಮ್ಮ ಹಾಗೆ. ನಾವು ಇಂಡಿಯನ್ ಫುಡ್ಡೆಲ್ಲ ತಗೊಂಡು ಹೋಗ್ತಾ ಇರ್ತೇವೆ ನಮ್ಮ ಫ್ರೆಂಡ್ಸಿಗೆ ಎಂಜಾಯ್ ಮಾಡಲಿಕ್ಕೆ ಜಸ್ಟ್ ಡ್ಯೂಟಿಯಲ್ಲಿ. ಕೆಲವರು ಜಸ್ಟ್ ರೆಡಿಮೇಡ್ ಫುಡ್ಡೆಲ್ಲ ತರ್ತಾ ಇರ್ತಾರೆ. ಹಾಗೆ ಅವರವರ ಇಷ್ಟ, ಶೇರ್ ಮಾಡಿ ತಿಂತೇವೆ. ಇದು ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ, ನಾನು ಸ್ಮಾಲ್ ಒಂದು ಕ್ರಿಸ್ಮಸ್ ಟ್ರೀ ಹಾಕಿ ಡೆಕೋರೇಟ್ ಮಾಡಿದ್ದೆ. ಹೊರಗಡೆ ಸ್ವಲ್ಪ ಲೈಟಿಂಗ್ ಹಾಕಿದ್ದೇನೆ, ಸ್ವಲ್ಪ ಕ್ರಿಸ್ಮಸ್ ಕ್ರಿಬ್ ಕೂಡ ಹಾಕಿದ್ದೆ. ಹಾಗೆ ಮನೆಯಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ ಅಲ್ಲ, ನಮಗೆ ರಿಲೀಜಿಯಸ್ ಏನಾದರೂ ಹಾಕ್ಬೋದು ಸ್ಟ್ಯಾಚ್ಯೂಸ್. ಮತ್ತು ಸೂಪರ್ ಮಾರ್ಕೆಟಲ್ಲಿ ನೋಡಿ ಎಲ್ಲ ಕಡೆ ಮೇಲ್ಗಡೆ ಡೆಕೋರೇಷನ್ಸ್ ಇರುತ್ತೆ, ಫುಡ್ ಐಟಮ್ಸ್ ಇಟ್ಟ ಕಡೆ, ನೀವು ಎಂಟ್ರಿ ಮಾಡುವ ಕಡೆ, ಮತ್ತು ಎಲ್ಲ ತುಂಬ ಲೈಟಿಂಗ್ಸ್ ಇರುತ್ತೆ, ತುಂಬ ಡಿಸ್ಕೌಂಟ್ ಇರುತ್ತೆ. ಕ್ರಿಸ್ಮಸ್ ಸೀಸನ್ ಅಂತ ಹೇಳಿದರೆ ತುಂಬ ಖುಷಿಯ ಟೈಮ್ ಇದು, ಹಾಲಿಡೇ ಸೀಸನ್ ಅಂತ. ಮಕ್ಕಳಿಗೆ ಕೂಡ ರಜೆ ಸ್ಟಾರ್ಟ್ ಆಗೋದು, ಇಯರ್ ಎಂಡ್ ಆಗೋದು ಅದೇ ಟೈಮಲ್ಲಿ. ನೀವು ನೋಡಿ ಮೀನದ ಸೆಕ್ಷನ್ ಆ್ಯಕ್ಚುಲಿ ಫಿಶ್ ಸೆಕ್ಷನಲ್ಲಿ ಕೂಡ ಫುಲ್ಲು ಕ್ರಿಸ್ಮಸ್ ಅದು ಎಲ್ಲ ಡೆಕೋರೇಷನ್ಸ್ ತರ್ತಾ ಇದೆ. ಇದು ಫಿಶ್ಶಿನದ್ದು ಒಂದು ಫಿಶ್, ಹಾಗೆ ನಿಮಗೆ ತೋರಿಸೋಣ ಅಂತ. ಊರಲ್ಲಿ ನಮ್ಮ ಮಂಗಳೂರು ಉಡುಪಿ ಕಡೆ ತುಂಬ ಫೇಮಸ್ ಕೊಯ್ಯಲು ಅಂತ, ಕುಬೆ ಅಂತ ಹೇಳ್ತಾರೆ. ಇದು ಪಾರ್ಟಿ ನಮ್ಮ ಹಸ್ಬೆಂಡ್, ಅದು ಆ್ಯಕ್ಚುಲಿ ಒಂದು ಗ್ಲೋಯಿಂಗ್ ಟೈಪ್ ಎಲ್ಲ ಥಿಂಗ್ಸ್ ಇತ್ತು. ಲೈಟ್ ಎಲ್ಲ ಕ್ಲೋಸ್ ಮಾಡಿ ಡ್ಯಾನ್ಸ್ ಪಾರ್ಟಿ, ಎಷ್ಟು ಬೇಕಾದರೂ ಡ್ರಿಂಕ್ಸ್ ಫುಡ್ ಎಲ್ಲ ಕುಡಿಬೋದು. ಹಾಗೆ ಅವರು 5 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡೋದು. ಹಾಗೆ ಸ್ಟಾಫಿಗೆ ಕ್ರಿಸ್ಮಸ್ ಪಾರ್ಟಿ ಕೊಡ್ತಾರೆ ಎವ್ರಿ ಇಯರ್. ಎಷ್ಟು ಬೇಕಾದರೂ ಡ್ರಿಂಕ್ಸ್ ಫುಡ್ ಐಟಮ್ಸ್ ಇರುತ್ತೆ, ನಿಮಗೆ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಇರುತ್ತೆ, ಹಾಗೆ ಗೇಮ್ಸ್ ಇರುತ್ತೆ. ಹಾಗೆ ಅವರದ್ದು ಕಲೀಗ್ಸ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ವೀಡಿಯೋಸ್ ಮತ್ತು ನನ್ನ ಹಸ್ಬೆಂಡದ್ದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೆಕ್ಕೊಂಡಿದ್ರು. ನಮಗೆ ಹಾಗೆ ಫುಡ್ ಪಾರ್ಟಿ ಇತ್ತು, ಅದು ಕೂಡ ನಾವು ಹೋಗಲಿಲ್ಲ. ಯಾಕೆಂದರೆ ನಮಗೆ ಅಷ್ಟು ನ್ಯೂಜಿಲ್ಯಾಂಡ್ನವರ ಒಟ್ಟಿಗೆ ನಮಗೆ ಪಾರ್ಟಿ ಅಂತ ಹೇಳಿದ್ರೆ ಇಷ್ಟ ಆಗೋಲ್ಲ. ನಮ್ಮ ಇಂಡಿಯನ್ ಸೈಡ್ ಜೊತೆಗೆ ನಮಗೆ ಇಷ್ಟ, ಅದಕ್ಕೆ ನಾನು ಅಷ್ಟೊಂದು ಮಿಂಗಲ್ ಆಗಿಲ್ಲ ಅವ್ರ ಜೊತೆ. ಹಾಗೆ ಯಾಕೆಂದರೆ ಅವರು ಜಸ್ಟ್ ಅವರದ್ದು ನಮ್ಮದು ಕಲ್ಚರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ವ ಹಾಗೆ. ಆದರೆ ನನ್ನ ಹಸ್ಬೆಂಡಿಗೆ ಆದರೆ ಹೆಚ್ಚಾಗಿ ನಾನ್ ನ್ಯೂಜಿಲ್ಯಾಂಡರ್ಸೇ ಇದ್ದಾರೆ, ಬೇರೆ ಊರಿನವರೇ, ಬೇರೆ ದೇಶದವರು. ಇದು ನಮ್ಮ ವಾರ್ಡದ್ದು ಎಂಟ್ರೆನ್ಸ್ ಪಿಕ್ಚರ್ ನಾನು ತೆಗೆದಿದ್ದೆ. ಇದು ಇನ್ನೊಂದು ಸೂಪರ್ ಮಾರ್ಕೆಟಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ, ಇನ್ಫ್ಲೇಟೇಬಲ್ಸ್. ಆದರೆ ತುಂಬ ಹಣ ಇತ್ತು, ನಾನು ತೆಕ್ಕೊಳ್ಳಿಕ್ಕೆ ಹೋಗಿದ್ದೆ ಆದರೆ ಜಾಸ್ತಿ ತೆಕ್ಕೊಳ್ಳಿಲ್ಲ. ಇದು ತುಂಬ ಕಾಸ್ಟ್ಲಿ ಇತ್ತು ಆ್ಯಕ್ಚುಲಿ, 5-6 ಸಾವಿರ ಒಂದೊಂದು ಲೈಟಿಂಗ್ಗೆ ಎಲ್ಲ. ಇದೆಲ್ಲ ಹಾಕಿದಾರಲ್ವ, ಅದಕ್ಕೆ ನಾನು ಅಷ್ಟೊಂದು ತೆಕ್ಕೊಳ್ಳಿಲ್ಲ ನೋಡಿ. $180-200 ಅಂತ ಹೇಳುವಾಗ ಒಂದೊಂದು 10,000 ಆಗುತ್ತೆ, ಕೆಲವೊಮ್ಮೆ 5,000 10,000. ಅದಕ್ಕೆ ನಾನು ತೆಕ್ಕೊಳ್ಳಿಕ್ಕೆ ಹೋಗಿಲ್ಲ. ತುಂಬ ಚೆಂದದ ಲೈಟಿಂಗ್, ರೇನ್ಡಿಯರ್ ಎಲ್ಲ ಇತ್ತು. ನಮ್ಮದು ಓನ್ ಮನೆ ಆಗುವಾಗ ತೆಕ್ಕೊಳ್ಬೋದು, ಆದರೆ ಈಗ ರೆಂಟೆಡ್ ಮನೆ ಅಲ್ವಾ. ಇದು ನೋಡಿ